ಸುಮಾರು 500 ವರ್ಷಗಳಿಂದ ರಾಮನ ಜನ್ಮಸ್ಥಳವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೂ ದೇಶದ 140 ಕೋಟಿ ಜನರ ಭಾವನೆ ಇತ್ತು. ಇವತ್ತು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇಡೀ ದೇಶದ 140 ಕೋಟಿ ಜನರೊಂದಿಗೆ ಅನೇಕ ಹೊರದೇಶಗಳವರು ಕೂಡ, ಸುಮಾರು 150 ದೇಶಗಳವರು ಕೂಡ ರಾಮ ಮಂದಿರ ನಿರ್ಮಾಣ ಆಗಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದನ್ನ ಸಂತೋಷದಿಂದ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಡೀ ದೇಶದ ಜನ ಇದೊಂದು ರಾಷ್ಟ್ರೀಯ ಹಬ್ಬದ ತರ, ದೀಪಾವಳಿ ತರ ಆಚರಣೆಯನ್ನ ಮಾಡ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಇವತ್ತು 22ನೇ ತಾರೀಕಿಗೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಬ್ಬ ಆಗಿ ಆಚರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಬೇಕಾಗಿತ್ತು. ಅನೇಕ ಸಂಘಟನೆಗಳವರು ಒತ್ತಾಯ ಮಾಡಿದಾರ. ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷವೂ ಕೂಡ ಒತ್ತಾಯ ಮಾಡಿದೆ. ಕೂಡಲೇ ಹಿಂದೆ ರಜೆ ಘೋಷಣೆ ಮಾಡಬೇಕು. ಮಕ್ಕಳು ಮರಿ ಯಾವ ರೀತಿ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಆಚರಣೆ ಮಾಡುವಾಗ ಮನೆಯಲ್ಲಿ ಸಂಭ್ರಮಿಸ್ತಾರ, ಆ ರೀತಿ ನಾಳೆ ಸಂಭ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಗೆ ಯಾವ್ದು ಪತ್ರನೇ ತಲುಪಿಲ್ಲ, ನಮ್ಗೆ ಬಿಜೆಪಿ ಅವರು ಬರ್ದಿರೋ ಪತ್ರ ಬೇಕಾಗಿಲ್ಲ. ಪತ್ರ ಯಾಕಬೇಕು? 140 ಕೋಟಿ ಜನರ ಭಾವನೆ ಅರ್ಥ ಮಾಡಿಕೊಂಡು, ರಾಜ್ಯದ 6.5 ಕೋಟಿ ಜನರ ಭಾವನೆ ಅರ್ಥ ಮಾಡಿಕೊಂಡು ರಜೆ ಘೋಷಣೆ ಮಾಡಬೇಕಾಗಿತ್ತು. ನಮ್ಮ ಮಕ್ಕಳು ಇವತ್ತು ಸ್ಕೂಲು ಕಾಲೇಜಿಗೆ ಹೋಗ್ತಕ್ಕಂಥವ್ರು ಮನೆಯಲ್ಲಿ ಪೂಜಾ ಸಮಾರಂಭದಲ್ಲಿ, ದೇವಸ್ಥಾನಗಳಲ್ಲಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಸಂಭ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ, ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಸಭೆ, ಮೊದಲನೇ ಸಭೆ ಇದು. ಇನ್ನು ಸಭೆಯಲ್ಲಿ ಚರ್ಚೆಗೆ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಅದರ ಸಭೆಯಲ್ಲಿ ಚರ್ಚೆ ಮಾಡಿ ಯಾವ ರೀತಿ ಸೀಟ್ ಹೊಂದಾಣಿಕೆ ಆಗಿರಬಹುದು ಮತ್ತು ಎರಡೂ ಪಕ್ಷಗಳು ಸೇರಿ ಈ ಮುಂದಿನ ಚುನಾವಣೆಯಲ್ಲಿ ಎದುರಿಸಬೇಕಾದಂಥ ಕಾರ್ಯತಂತ್ರವನ್ನ ವಿಚಾರಣೆ ಮಾಡಲಿಕ್ಕೆ ಇವತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಎಸ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.